1981ರಲ್ಲಿ ನಾರಾಯಣ್ ಮೂರ್ತಿ ಅವರು ಸುಧಾ ಅವರ ಬಳಿ ಬಂದು, ನಾನು ನನ್ನ ಕೆಲಸ ಬಿಟ್ಟು ಸ್ವಂತ ಸಾಫ್ಟ್ವೇರ್ ಕಂಪನಿ ಮಾಡಬೇಕು ಅಂದುಕೊಂಡಿದ್ದೇನೆ ಎಂದು ತಮ್ಮ ಕನಸನ್ನು ಹಂಚಿಕೊಂಡಿದ್ದರು. ಆಗ ಅವರ ಕೈಯಲ್ಲಿ ಹಣವಿರಲಿಲ್ಲ, ಕೇವಲ ಕನಸು ಮಾತ್ರ ಇತ್ತು. ಅಷ್ಟೇ ಅಲ್ಲ, ನಾರಾಯಣ್ ಮೂರ್ತಿಯವರು ಸುಧಾ ಅವರಿಗೆ ಒಂದು ಮಾತು ಹೇಳ್ತಿದ್ರಂತೆ. ಏನಂತ, ನೋಡು ಸುಧಾ, ಮುಂದಿನ 3 ವರ್ಷಗಳ ಕಾಲ ನಾನು 1 ರೂಪಾಯಿ ಕೂಡ ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ಇಡೀ ಮನೆ ಜವಾಬ್ದಾರಿನ ನೀನೇ ಹೊರಬೇಕಾಗುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಸುಧಾಮೂರ್ತಿಯವರು ಹೇಳ್ತಾರೆ, ಯಾವುದೇ ಮರು ಮಾತಾಡದೆ ಸುಧಾಮೂರ್ತಿಯವರು ತಮ್ಮ ಉಳಿತಾಯದ ಹಣದಲ್ಲಿದ್ದ 10,000 ರೂಪಾಯಿಗಳನ್ನು ನಾರಾಯಣ್ ಮೂರ್ತಿಯವರಿಗೆ ಕೊಡ್ತಾರೆ. ಅವತ್ತಿನ ಕಾಲದಲ್ಲಿ ಅದು ದೊಡ್ಡ ಮೊತ್ತವೇ ಸರಿ. ಹೋಗಿ ನಿಮ್ಮ ಕನಸನ್ನು ನನಸು ಮಾಡಿ, ಮನೆ ಬಗ್ಗೆ ಚಿಂತಿಸಬೇಡಿ ಎಂದು ಧೈರ್ಯ ಹೇಳ್ತಾರೆ. ನೋಡಿ, ಕಂಪನಿ ಶುರುವಾದ ಮೇಲೆ ಸುಧಾಮೂರ್ತಿಯವರು ಟಾಟಾ ಕಂಪನಿ ಕೆಲಸದ ಜೊತೆಗೆ ಮನೆಯನ್ನು ನಿಭಾಯಿಸಿಕೊಂಡು ನಾರಾಯಣ್ ಮೂರ್ತಿಯವರು ದಿನವಿಡೀ ಕಂಪನಿಯಲ್ಲಿ ಕೆಲಸದಲ್ಲಿ ಮುಳುಗಿದ್ದಾಗ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡವರು ಸುಧಾಮೂರ್ತಿಯವರು. ನಂತರ ಇನ್ಫೋಸಿಸ್ ಬೆಳೆದು ದೊಡ್ಡದಾದಾಗ ಅದೇ ಕಂಪನಿಯಲ್ಲಿ ತನಗೂ ಒಂದು ಸ್ಥಾನ ಸಿಗಬಹುದು ಎಂದು ಸುಧಾಮೂರ್ತಿಯವರು ಭಾವಿಸಿರ್ತಾರೆ. ಆದರೆ ನಾರಾಯಣ್ ಮೂರ್ತಿಯವರು ಹೀಗೆ ಹೇಳ್ತಾರೆ, ಒಂದೇ ಕಂಪನಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಇರುವುದು ಸರಿ ಹೊಂದೋದಿಲ್ಲ, ಅದು ಕಂಪನಿಯ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರಬಹುದು ಅಂತ ಹೇಳ್ತಾರೆ. ಆಗಲೂ ಸುಧಾಮೂರ್ತಿಯವರು ಬೇಸರ ಮಾಡಿಕೊಳ್ಳದೆ ಏನು ಹೇಳ್ತಾರೆ ಅಂದರೆ, ಅವರ ತತ್ವಕ್ಕೆ ಗೌರವ ಕೊಟ್ಟು ಕಂಪನಿಯಿಂದ ಹೊರಗೆ ಬರ್ತಾರೆ. ನಂತರ ಅವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಮಾಜ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಳ್ತಾರೆ. ನೋಡಿ, ಈ ಘಟನೆಯ ವಿಶೇಷತೆ ಏನಪ್ಪ ಅಂತಂದರೆ, ಇಲ್ಲಿ ಸುಧಾಮೂರ್ತಿಯವರು ಆರ್ಥಿಕ ಸಹಾಯ ಮತ್ತು ನಾರಾಯಣ್ ಮೂರ್ತಿಯವರ ಪಾರದರ್ಶಕತೆ ಇವೆರಡೂ ಅವರ ಸಂಸಾರ ಸುಂದರವಾಗಿ ಸಾಗಿಸಲು ಕಾರಣ ಆಗುತ್ತೆ ಅಲ್ವಾ ಸ್ನೇಹಿತರೆ. ಸುಧಾಮೂರ್ತಿಯವರು ಯಾವುದೇ ಒಬ್ಬ ವ್ಯಕ್ತಿ ಯಶಸ್ವಿಯಾಗಬೇಕಾದ್ರೆ ಅವನ ಹಿಂದೆ ನಂಬಿಕೆ ಇಡುವ ಒಬ್ಬ ವ್ಯಕ್ತಿ ಇರಬೇಕು. ನಾರಾಯಣ ಮೂರ್ತಿಯವರ ಹತ್ತಿರ ಐಡಿಯಾ ಇತ್ತು, ಆದರೆ ಸುಧಾಮೂರ್ತಿಯವರ ಹತ್ತಿರ ನಂಬಿಕೆ ಇತ್ತು ಮತ್ತು ಧೈರ್ಯ ಇತ್ತು. ಕಷ್ಟದ ಸಮಯದಲ್ಲಿ ಸಂಗಾತಿಯ ಕನಸಿಗೆ ನೀರೆರೆಯುವುದು ನಿಜವಾದ ಪ್ರೀತಿ. ಏನಂತೀರಾ? ಇಂದು ಸಾವಿರಾರು ಕೋಟಿ ಹಣವಿದ್ದರೂ ಈ ದಂಪತಿಗಳು ಅತ್ಯಂತ ಸರಳವಾಗಿ ಜೀವಿಸುತ್ತಾರೆ. ಅಂದರೆ ಸುಧಾಮೂರ್ತಿಯವರು ಈಗಲೂ ತಾವೇ ಹೂವು ಮಾರುವವರ ಬಳಿ ಚಿಲ್ಲರೆ ಕೇಳುತ್ತಾರೆ, ಸಾಮಾನ್ಯರಂತೆ ಬದುಕುತ್ತಾರೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮ ಬೇರುಗಳನ್ನು ಮರೆಯಬಾರದು ಅಂತ ಹೇಳ್ತಾರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಪೂಜಾ KM.